ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಸ್ನೇಹಿತರೆ, ಎಲ್ರಿಗೂ ಕೂಡ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರದ ಬಹುನಿರೀಕ್ಷಿತ ಗ್ಯಾರಂಟಿಗಳಲ್ಲಿ ಒಂದು ಅಂತಂದ್ರೆ ಗೃಹಲಕ್ಷ್ಮಿ. ಈಗಾಗಲೇ ಗೃಹ ಜ್ಯೋತಿ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಉಚಿತ ಓಡಾಟ ಬಸ್ನಲ್ಲಿ ಎಲ್ಲವೂ ಕೂಡ ಬಹಳ ಯಶಸ್ವಿಯಾಗಿ ನಡೀತಾ ಇರುವಂತದ್ದು. ಇದ್ರ ಜೊತೆಗೆ ಮತ್ತೊಂದು ಬಹುನಿರೀಕ್ಷಿತ ಯೋಜನೆ ಅಂತಂದ್ರೆ ಅದು ಗೃಹಲಕ್ಷ್ಮಿ. ಆಗಸ್ಟ್ 18ರಿಂದ ಯಜಮಾನಿಯ ಪ್ರತಿ ಕುಟುಂಬದ ಯಜಮಾನಿಯ ಖಾತೆಗೆ ಬ್ಯಾಂಕ್ ಖಾತೆಗೆ ನೇರವಾಗಿ 2,000 ರೂಪಾಯಿಯನ್ನ ಕೊಡುವಂತಹ ಒಂದು ಮಹತ್ವದ ಒಂದು ಯೋಜನೆ ಇದು. ಸರ್ಕಾರದ ಈ ಯೋಜನೆಗೆ ಸುಮಾರು ರಾಜ್ಯದಲ್ಲಿ 1,30,30,00,000 ಆಸುಪಾಸಿನಲ್ಲಿ ಫಲಾನುಭವಿಗಳಿದ್ದಾರೆ. ಈಗ ಒಂದು 94-95 ಲಕ್ಷ ಆಸುಪಾಸಿನಲ್ಲಿ ಜನರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಿರುವಂತದ್ದು. ಉಳಿದಂತೆ 30-32-34 ಲಕ್ಷದವರೆಗೂ ಕೂಡ ಇನ್ನೂ ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬಾಕಿ ಇದೆ. ಅಂದ್ರೆ ಗೃಹ ಜ್ಯೋತಿ ರೀತಿಯಲ್ಲಿ ನೇರವಾಗಿ ಜನರಿಗೇನೆ ಒಂದು ಲಿಂಕ್ ಅನ್ನು ಕೊಟ್ಟು ಅಪ್ಲಿಕೇಶನ್ ಹಾಕಿಸುವಂತ ಒಂದು ಪ್ರಕ್ರಿಯೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಒಂದು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಬದಲಾಗಿ ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಅಂತ ಕೇಂದ್ರಗಳಲ್ಲಿ ಅರ್ಜಿಯನ್ನ ಹಾಕೋದಕ್ಕೆ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಆದ್ರೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಮಹತ್ವವಾಗಿರುವಂತಹ ಬಹಳ ಉಪಯುಕ್ತವಾಗಿರುವಂತಹ ಒಂದು ಮಾಹಿತಿಯನ್ನ ನಾನು ಹಂಚ್ಕೊಳ್ತೀನಿ. ಅಂದ್ರೆ ನೀವು ಮನೆಯಲ್ಲೇ ಕೂತು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವಂತಹ ಒಂದು ವಿಧಾನ ಇದೆ. ಇದು ಸುಲಭ ಮತ್ತು ಬಹಳ ಉಪಯುಕ್ತ ವಿಧಾನ. ನೀವು ಕರ್ನಾಟಕ 1ಗೆ ಹೋಗುವಂತ ಅಗತ್ಯ ಇಲ್ಲ, ಅಥವಾ ಬೆಂಗಳೂರಿನವರಾಗಿದ್ರೆ ಬೆಂಗಳೂರು 1ಗೆ ಹೋಗುವಂತ ಅಗತ್ಯ ಇಲ್ಲ, ಅಥವಾ ನೀವು ಗ್ರಾಮೀಣ ಭಾಗದವರಾಗಿದ್ರೆ ಗ್ರಾಮ 1ಗೆ ಹೋಗುವಂತ ಅಗತ್ಯವೂ ಕೂಡ ಇಲ್ಲ. ನೀವು ಎಲ್ಲಿದ್ದೀರೋ ಅಲ್ಲೇ ಕೂತು ನೀವು ಸರ್ಕಾರಕ್ಕೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅದು ಹೇಗಪ್ಪ ಅಂತಂದ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮೊದಲು ನಾನು ನಿಮಗೆ ಒಂದು ಸಂಪರ್ಕ ಸಂಖ್ಯೆಯನ್ನು ಕೊಡ್ತೀನಿ, ಅಂದ್ರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಡ್ತೀನಿ. ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ, ನೀವು ಸೇವ್ ಮಾಡಿಟ್ಕೊಳ್ಳಿ. 8147500500. ಮತ್ತೊಮ್ಮೆ ಹೇಳ್ತೀನಿ, 8147500500. ಈ ನಂಬರ್ ಅನ್ನ ನೀವು ಸೇವ್ ಮಾಡಿಟ್ಕೊಳ್ಳಿ. ಈ ನಂಬರ್ ಅನ್ನ ನೀವು ವಾಟ್ಸ್ಆಪ್ ನಲ್ಲಿ ಚಾಟ್ ಓಪನ್ ಮಾಡಿದ್ರೆ ನಿಮಗೆ ಗವರ್ಮೆಂಟ್ ಆಫ್ ಕರ್ನಾಟಕ ಅನ್ನುವಂತ ಒಂದು ಚಾಟ್ ಬ್ಲಾಗ್ ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ನೀವು ನೇರವಾಗಿ ಈ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೀವು ಈ ನಂಬರ್ ಅನ್ನ ವಾಟ್ಸ್ಆಪ್ ಅಲ್ಲಿ ಹಾಕಿ ಚಾಟ್ ಬ್ಲಾಗ್ ಓಪನ್ ಮಾಡಿರೋದು ಹೇಗೆ ಕಾಣುತ್ತೆ ಅನ್ನುವಂಥದ್ದನ್ನ ಒಂದು ಪ್ರಾಯೋಗಿಕವಾಗಿ ಕೂಡ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನಾವಿಲ್ಲಿ ನೋಡಬಹುದು, ನನಗೆ ನನ್ನ ಮೊಬೈಲ್ ಅಲ್ಲಿ ಆ ನಂಬರ್ ಅನ್ನ ಸೇವ್ ಮಾಡಿಕೊಂಡು ಅದನ್ನ ವಾಟ್ಸ್ಆಪ್ ನಲ್ಲಿ ಚಾಟ್ ಬ್ಲಾಗ್ ಅನ್ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡುವಂತ ಸಂದರ್ಭದಲ್ಲಿ ನೀವು ನೋಡಿ, ಇಲ್ಲಿ ನಾನು ಯಾವ ನಂಬರ್ ಅನ್ನ ಆಗ ಹೇಳಿದೆ ನಿಮಗೆ, ಅದೇ ನಂಬರ್ ಅಲ್ಲಿ ಈ ಒಂದು ಚಾಟ್ ಬೋಟ್ ಓಪನ್ ಆಗಿರುವಂತದ್ದು. 8147500500. ಈ ನಂಬರ್ ನೀವು ವಾಟ್ಸ್ಆಪ್ ಅಲ್ಲಿ ಹಾಕಿ ಓಪನ್ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಗವರ್ಮೆಂಟ್ ಆಫ್ ಕರ್ನಾಟಕ ಅನ್ನುವಂತ ಒಂದು ಚಾಟ್ ಓಪನ್ ಆಗುತ್ತೆ. ಈ ಚಾಟ್ ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅಥವಾ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರುವ ಹಾಗೆ ಯಾವೆಲ್ಲ ದಾಖಲೆಗಳು ಬೇಕು, ಯಾವೆಲ್ಲ ಮಾಹಿತಿಗಳು ಬೇಕು, ಆ ಮಾಹಿತಿಯನ್ನ ಆಧಾರ್ ಕಾರ್ಡ್ ಅನ್ನ ಫೋಟೋ ಮುಖಾಂತರವಾಗಿ ನಿಮ್ಮ ಲೈಬ್ರರಿಯಿಂದ ಇವರಿಗೆ ಕಳಿಸ್ಕೊಟ್ರೆ, ಅದು ಅಗತ್ಯ ಮಾಹಿತಿಯನ್ನ ನಿಮಗೆ ಕಳಿಸ್ಕೊಟ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದಾಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಕರ್ನಾಟಕ ರಾಜ್ಯ ಇ ಗವರ್ನೆನ್ಸ್ ಇಲಾಖೆಯವರು ಇದೀಗ ಕೊಟ್ಟಿರುವಂತದ್ದು. ಈಗಾಗಲೇ ಈ ಒಂದು 94-95 ಲಕ್ಷ ಮಂದಿ ಗೃಹಲಕ್ಷ್ಮಿ ಯೋಜನೆಗೆ ಏನು ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ, ಅಪ್ಲಿಕೇಶನ್ ಅನ್ನ ಹಾಕಿರುವಂತವರ ಪೈಕಿ ಸುಮಾರು 2-3 ಲಕ್ಷ ಮಂದಿ ಇದೇ ರೀತಿಯಾಗಿ ಇದೆ, ಅಂದ್ರೆ ವಾಟ್ಸ್ಆಪ್ ನಲ್ಲೇ, ಅಂದ್ರೆ ಚಾಟ್ ಮೂಲಕವಾಗಿಯೇ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಇ ಗವರ್ನೆನ್ಸ್ ಇಲಾಖೆಯವರು ನಮಗೆ ಕೊಟ್ಟಿರುವಂತದ್ದು. ಹಾಗಾದ್ರೆ ಇದು ಹೇಗಪ್ಪ ವರ್ಕ್ ಆಗುತ್ತೆ ಅನ್ನುವಂಥದ್ದು, ಅದು ಹೇಗೆ ಸಾಧ್ಯ? ವಾಟ್ಸ್ಆಪ್ ನಲ್ಲಿ ನಾವು ಡಾಕ್ಯುಮೆಂಟ್ಸ್ ಅನ್ನ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ರೆ ಅದು ಹೇಗೆ ನಮಗೆ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳನ್ನಾಗಿ ಮಾಡುತ್ತೆ ಅನ್ನುವಂತ ಒಂದು ಕುತೂಹಲ, ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಇರಬಹುದು. ಈಗಾಗಲೇ ಗೊತ್ತಿದೆ, ಇಡೀ ಜಗತ್ತಿನಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇರುವಂತದ್ದು AI, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬ್ಯಾಕ್ ಡ್ರಾಪ್ ಆಗಿಟ್ಕೊಂಡು ಈ ಒಂದು ವ್ಯವಸ್ಥೆ ಕೆಲಸ ಮಾಡ್ತಾ ಇರುವಂತದ್ದು. ಇದಕ್ಕೆ ಬಹುಮುಖ್ಯವಾಗಿ ನೀವಿಲ್ಲಿ ಏನು ಮಾಹಿತಿಯನ್ನ ವಾಟ್ಸ್ಆಪ್ ಮೂಲಕವಾಗಿ ಸರ್ಕಾರಕ್ಕೆ ಕೊಡ್ತಿರೋ ಅವೆಲ್ಲವೂ ಕೂಡ ಚಾಟ್ ಬೋಟ್ಗೆ ರವಾನೆ ಆಗುತ್ತೆ. ಚಾಟ್ ಬೋಟ್ ಇಂದ ನೇರವಾಗಿ ಇ ಗವರ್ನೆನ್ಸ್ಗೆ ರವಾನೆ ಆಗುತ್ತೆ. ಅಂದ್ರೆ ಈ ಚಾಟ್ ಬೋಟ್ ಅಂದ್ರೆ ಏನಪ್ಪಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ನಿಮಗೆ ಗೊತ್ತಿರಬಹುದು, ಆ ಬ್ರ್ಯಾಂಡ್ಗಳು, ಈಗ ಒಂದ್ ವೇಳೆ ನಿಮಗೆ ಯಾವ್ದಾದ್ರು ಒಂದು ಬ್ರ್ಯಾಂಡ್ ಇದೆ, ಅವರು ನಿಮಗೆ ಬಿಲ್ ಅನ್ನ ಕೊಡುವಂತದ್ದು ಈಗ ಬಹಳ ಕಡಿಮೆ, ಫಿಸಿಕಲ್ ಬಿಲ್ ಅನ್ನ ಕೊಡುವಂತದ್ದು ಅವರೆಲ್ಲರೂ ಕೂಡ ಒಂದೇ ಮೇಲ್ ಕಳಿಸ್ತಾ ಇದ್ರಿ ಹಿಂದೆ, ಅಥವಾ ಈಗ ವಾಟ್ಸ್ಆಪ್ ನಲ್ಲಿ ನಮಗೆ ಬಿಲ್ ಬರುವಂತ ಒಂದು ಪ್ರವೃತ್ತಿ ಇತ್ತೀಚೆಗೆ ಶುರುವಾಗಿರುವಂತದ್ದು. ಅವೆಲ್ಲವೂ ಕೂಡ ಕಂಪ್ಯೂಟರೈಸ್ಡ್
ಬಿಲ್ ಆಗಿರ್ತವೆ. ನಾವಲ್ಲಿ ನಮ್ಗೇನಾದ್ರೂ ನಾವೇನೋ ಪ್ರಾಡಕ್ಟ್ ತೆಗೆದುಕೊಂಡಿದೀವಿ ಒಂದು ಬ್ರ್ಯಾಂಡ್ ಐಟಮ್ದು, ಆ ಬ್ರ್ಯಾಂಡ್ ಅನ್ನ ಅದ್ರ ಬಗ್ಗೆ ನಿಮ್ಗೇನಾದ್ರೂ ಗೊಂದಲ ಇದ್ರೆ ನೀವು ಅವರ ವಾಟ್ಸ್ಆಪ್ ಚಾಟ್ ಓಪನ್ ಆಗುತ್ತೆ. ಆ ವಾಟ್ಸ್ಆಪ್ ಚಾಟ್ ಅಲ್ಲಿ ನೀವು ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿದ್ರೆ ಅದು ನಿಮಗೆ ಉತ್ತರವನ್ನ ಕೊಡುತ್ತೆ. ಅಂದ್ರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದೇ ರೀತಿಯಾಗಿರುವಂತಹ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಈ ಹಿಂದೆನೆ ಮೆಟಾ ಅಂದ್ರೆ ಫೇಸ್ಬುಕ್ ವಾಟ್ಸ್ಆಪ್ ಅನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇದ್ರು ಮೆಟಾ ಅಂತ, ಆ ಮೆಟಾ ಸಂಸ್ಥೆಯವರದ್ದೇ ಒಂದು ಪ್ರತ್ಯೇಕವಾಗಿರುವಂತಹ ಒಂದು ವಿಂಗ್ ಅದು. ಆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅನ್ನ ಬಿಲ್ಡ್ ಮಾಡಿ ಚಾಟ್ ಬೋಟ್ ಅನ್ನ ಇದೀಗ ಏನು ವರ್ಕ್ ಮಾಡ್ತಾ ಇರುವಂತದ್ದು. ಆ ಮೂಲಕವಾಗಿ ನೀವು ವಾಟ್ಸ್ಆಪ್ ಮೂಲಕ ನೀವು ಕೊಡ್ತಾ ಇರುವಂತಹ ಮಾಹಿತಿ ಚಾಟ್ ಬೋಟ್ಗೆ ಹೋಗುತ್ತೆ. ಚಾಟ್ ಬೋಟ್ ಇಂದ ನಂತರ ಅದು ಸರ್ಕಾರಕ್ಕೆ ಎಲ್ಲಿಗೆ ಹೋಗ್ಬೇಕು, ಯಾವ ಇಲಾಖೆಗೆ ಹೋಗ್ಬೇಕು, ಯಾವ ಮಾಹಿತಿ ಹೋಗ್ಬೇಕು ಅವೆಲ್ಲವನ್ನು ಕೂಡ ಫಿಲ್ಟರ್ ಮಾಡಿ ಅದು ರವಾನೆ ಮಾಡುತ್ತೆ. ಈ ಮೂಲಕವಾಗಿ ನೀವು ಕೂತಲ್ಲೇ ಕೂತು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕೋಬಹುದು. ಬಹಳ ಕುತೂಹಲದ ವಿಚಾರ ಏನು ಅಂತಂದ್ರೆ ಈಗಾಗಲೇ ಈ ಒಂದು ಪ್ರೊಸೀಜರ್ ಮೂಲಕ ಅಂದ್ರೆ ಬೆಂಗಳೂರವನ್ನಲ್ಲ, ಗ್ರಾಮವನ್ನಲ್ಲ, ಕರ್ನಾಟಕವನ್ನಲ್ಲ, ನೇರವಾಗಿ ವಾಟ್ಸ್ಆಪ್ ಮೂಲಕವೇ ಜನರು ಈ ರೀತಿಯಾಗಿ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಎಲ್ಲರ ಅರ್ಜಿ ಕೂಡ ಈಗಾಗಲೇ ಸರ್ಕಾರ ಸ್ವೀಕೃತವನ್ನಾಗಿಸಿರುವಂತದ್ದು. ಈ ಮೂಲಕ ಅವರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳಾಗೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡುವಂತದ್ದು. ನಿಮಗೆ ಬೆಂಗಳೂರುವನ್ನಿಗೆ ಅಥವಾ ಗ್ರಾಮವನ್ನಿಗೆ ಕರ್ನಾಟಕವನ್ನಿಗೆ ಹೋಗಿ ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ನಾನು ನಿಮಗೆ ಹೇಳಿರುವಂತ ಈ ಒಂದು ಮೆಥಡ್ ಅನ್ನ ನೀವು ಬಳಸಿ ನೋಡಿ. ನಿಮಗೆ ಖಂಡಿತವಾಗಿಯೂ ಬಹಳ ಸುಲಭವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಆ ಅರ್ಜಿಯನ್ನ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವು ಬಳಸಬೇಕಾಗಿರುವಂತದ್ದು ಈ ಒಂದು ಸಂಪರ್ಕ ಸಂಖ್ಯೆ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಮಾತ್ರ 8147500500 ಅನ್ನುವಂತ ಒಂದು ಸಂಖ್ಯೆಯನ್ನ ಸೇವ್ ಮಾಡಿ ನೀವು ವಾಟ್ಸ್ಆಪ್ ಚಾಟ್ ನಲ್ಲಿ ಅವರು ಕೇಳುವಂತಹ ಅಥವಾ ನೀವು ಈ ಒಂದು ಯೋಜನೆಗೆ ಕೊಡಬೇಕಾಗಿರುವಂತಹ ದಾಖಲೆಗಳನ್ನು ಕೊಟ್ರೆ ನೀವು ನೇರವಾಗಿ ಈ ಒಂದು ಯೋಜನೆಗೆ ಎನ್ರೋಲ್ ಆಗಬಹುದು. ಈ ಒಂದು ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ 18ನೇ ತಾರೀಕಿಂದ ಫಲಾನುಭವಿಗಳ ಖಾತೆಗೆ ಹಣವನ್ನ ವರ್ಗಾಯಿಸ್ತೀವಿ, ಹಣವನ್ನ ಹಾಕ್ತೀವಿ ಅನ್ನುವಂತ ಮಾಹಿತಿಯನ್ನ ಸಚಿವರು ಕೊಟ್ಟಿದ್ದಾರೆ. ಜೊತೆಗೆ 1,30,30,00,000 ಮಂದಿ ಇಡೀ ರಾಜ್ಯದಲ್ಲಿ ಈ ಒಂದು ಯೋಜನೆಗೆ ಫಲಾನುಭವಿಗಳಾಗ್ತಾರೆ. ಜೊತೆಗೆ ಇಡೀ ಕಾಂಗ್ರೆಸ್ನ 5 ಗ್ಯಾರಂಟಿಗಳ ಪೈಕಿ ಅತಿ ಹೆಚ್ಚು ನಿರೀಕ್ಷೆ ಮತ್ತು ಅತಿ ಹೆಚ್ಚು ದುಡ್ಡು ಖರ್ಚಾಗ್ತಾ ಇರುವಂತಹ ಯೋಜನೆ ಕೂಡ ಇದು. ಹೆಚ್ಚು ಕಮ್ಮಿ 17,500 ಕೋಟಿಯಿಂದ 21,500 ಕೋಟಿವರೆಗೂ ಕೂಡ ಈ ಒಂದು ಯೋಜನೆಗೆ ಸರ್ಕಾರ ಹಣವನ್ನ ಮೀಸಲು ಮಾಡಿಟ್ಟಿದೆ. ಆದಷ್ಟು ಬೇಗ ನೀವಿನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು ಅಥವಾ ಕುಟುಂಬದ ಯಜಮಾನಿ ಯಾರಿರ್ತಾರೋ ಅವರಿನ್ನೂ ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಿಲ್ಲ ಅಂತಂದ್ರೆ ನಾನು ಈಗ ಹೇಳ್ಕೊಟ್ಟಿರುವಂತಹ ಈ ಒಂದು ಸುಲಭ ಮೆಥಡ್ ಅನ್ನ ಬಳಸಿಕೊಂಡು ನೀವು ಕೂಡ ಅರ್ಜಿ ಹಾಕಬಹುದು. ಇದಿಷ್ಟು ಮಾಹಿತಿ ನಿಮಗೆ ಬಹಳ ಉಪಯುಕ್ತ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿರುವಂತಹ ಕ್ಷಣದ ಮಾಹಿತಿಯನ್ನ ನೀವು ಪಡೆದುಕೊಳ್ಬೇಕು ಅಂತಂದ್ರೆ ಫೇಸ್ಬುಕ್ ನಲ್ಲಿ News18 ಕನ್ನಡ ಡಿಜಿಟಲ್ ಪೇಜ್ ಅನ್ನ ನೀವು ಫಾಲೋ ಮಾಡಿ, ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ.